2 ಕೋಟಿ ಆದರೂ ಕೂಡ ಯಾವೊಂದು ತಂಡವು ಅಥವಾ ಯಾವೊಂದು ಫ್ರಾಂಚೈಸಿಯು ದೇವದತ್ ಪಡಿಕ್ಕಲ್ ಅವರನ್ನ ಕೊಂಡ್ಕೊಳ್ಳೋದಕ್ಕೆ ಅಥವಾ ತಮ್ಮ ತಂಡದಲ್ಲಿ ಇರಲಿ ಅಂತ ಹೇಳಿ ಮನಸ್ಸು ಮಾಡಿಲ್ಲ. ಅನ್ಸೋಲ್ಡ್ ಆಗಿದ್ದಾರೆ ನೋಡಿ. ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ ಕನ್ನಡಿಗರಿಗೆ. ಈಗ ಟೀಮ್ ಇಂಡಿಯಾದಲ್ಲಿ ಮಿಂಚ್ತಾ ಇರುವಂತಹ ಒಬ್ಬ ಆಟಗಾರ ದೇವದತ್ ಪಡಿಕ್ಕಲ್. ಇವತ್ತು ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ನಡೀತಾ ಇದೆ, ಆಸ್ಟ್ರೇಲಿಯಾ ವರ್ಸಸ್ ಟೀಮ್ ಇಂಡಿಯಾ. ಆ ಟೀಮ್ ಇಂಡಿಯಾದಲ್ಲಿ ಇರುವಂತಹ ಆಟಗಾರ ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅಂತ ಒಬ್ಬ ಪ್ಲೇಯರ್ ಇಲ್ಲಿ ಅನ್ಸೋಲ್ಡ್ ಆಗಿದ್ದಾರೆ. ನಿಜಕ್ಕೂ ಕೂಡ ಇದು ಬಹಳ ಬೇಸರದ ಸಂಗತಿ ಕನ್ನಡಿಗರಿಗೆ. ಏನು ಅವರ ಬ್ಯಾಟಿಂಗ್ ಕೆರಿಯರ್ ಕೂಡ RCBಯಲ್ಲಿದ್ದರು ಕಳೆದ 2 ಸೀಸನ್ಗಳ ಹಿಂದೆ. ಆ ಸಂದರ್ಭದಲ್ಲೂ ಕೂಡ ಬಹಳ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಆ ಸಂದರ್ಭದಲ್ಲೂ ಕೂಡ ಅವರನ್ನ ಕೈ ಬಿಡಲಾಯಿತು RCBಯಿಂದ. 2020ರಲ್ಲಿ IPL ಡೆಬ್ಯೂಟ್ ಮಾಡ್ತಾರೆ, ಅದು ಕೂಡ RCBಯಿಂದ. 64 ಮ್ಯಾಚ್ಗಳನ್ನು ಆಡಿದ್ದಾರೆ ಇದುವರೆಗೂ ಕೂಡ. ಆದರೆ RCBಯಲ್ಲಿ ಆಡಿದಂಥ ಪ್ರದರ್ಶನ ಇನ್ನು ಬೇರೆ ತಂಡದಲ್ಲಿ ಬರಲಿಲ್ಲ. LSGಯಲ್ಲಿದ್ದರು, ಅದು ಕೂಡ KL ರಾಹುಲ್ ಅವರ ಕ್ಯಾಪ್ಟನ್ಸಿಯಲ್ಲೇ ಆಡಿದ್ರು. ಅದಾದ ನಂತರ LSG ಫ್ರಾಂಚೈಸಿ KL ರಾಹುಲ್ ಅವರನ್ನು ಕೈ ಬಿಡ್ತು, ಅದಾದ ನಂತರ ಪಡಿಕ್ಕಲ್ ಅವರನ್ನು ಕೈ ಬಿಡ್ತು. ಈಗ ನೋಡಿದರೆ ಅನ್ಸೋಲ್ಡ್ ಆಗಿದ್ದಾರೆ. ಇದು ನಿಜಕ್ಕೂ ಬಹಳ ಬೇಸರದ ಸಂಗತಿ. ಇದು 2024ರ ಸ್ಟ್ಯಾಟ್ಸ್ ನೋಡೋಣ ಇವರದ್ದು ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ನಲ್ಲಿ. 64 ಮ್ಯಾಚ್ ಆಡಿದ್ದಾರೆ, ಇನ್ನು 38 ರನ್ಗಳನ್ನು ಬಾರಿಸಿದ್ದಾರೆ ನೋಡಿ. 7 ಮ್ಯಾಚ್ಗಳಲ್ಲಿ 38 ರನ್ ಮಾತ್ರ ಬಾರಿಸಿರೋದು. ಇನ್ನು ಹೈಯೆಸ್ಟು ಇಲ್ಲಿ 13 ಇದೆ, ಕೇವಲ 5.43 ಎವರೇಜ್ ಇದೆ ಬ್ಯಾಟಿಂಗ್ನಲ್ಲಿ. ಇನ್ನು 71.70 ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಏನು ಬ್ಯಾಟಿಂಗ್ ಆಡಿಲ್ಲ ಇವರು. ಇದು ನಿಜಕ್ಕೂ ಕೂಡ ಬಹಳ ಬೇಸರದ ಸಂಗತಿ. ಒಟ್ಟಾರೆಯಾಗಿ ಇವರು ಟೋಟಲ್ ಮ್ಯಾಚ್ ಆಡಿರೋದು 64, ಅದರಲ್ಲಿ 1559 ರನ್ ಹೊಡೆದಿದ್ದಾರೆ. ಜೊತೆಗೆ ಹೈಯೆಸ್ಟು ಇಲ್ಲಿ ಸೆಂಚುರಿ ಅಂದರೆ 101 ರನ್ನನ್ನು ಬಾರಿಸಿದ್ದಾರೆ, ನಾಟ್ಔಟ್ ಆಗಿ ಉಳಿದಿದ್ದಾರೆ. ಇನ್ನು 25.15ರಷ್ಟು ಎವರೇಜ್ ಇರೋದು, ಜೊತೆಗೆ 123ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿದ್ದಾರೆ ಇಡೀ ಕೆರಿಯರ್ನಲ್ಲಿ. ಆದರೆ 2024ರ ಒಂದು ಅವ್ರ ಕೆರಿಯರ್ ಸ್ಟಾಟ್ಸ್ ನೋಡ್ತಾ ಇದ್ರೆ ಅಷ್ಟೊಂದು ಚೆನ್ನಾಗಿ ಆಡಿಲ್ಲ. ಹಾಗಾಗಿನೇ ಅವರು ಅನ್ಸೋಲ್ಡ್ ಆಗಿದ್ದಾರೆ ಅನ್ನೋದು ಇಲ್ಲಿ ಭಾಳ ಸ್ಪಷ್ಟ. ಅದಕ್ಕೆ ಕಾರಣ ಕೂಡ ಇದೆ. ಜೊತೆಗೆ ಭಾಳ ಎಬಿಲಿಟಿ ಇದೆ ದೇವದತ್ ಪಡಿಕ್ಕಲ್ ಅವರಿಗೆ, ಯಂಗ್ಸ್ಟರ್ ಕೂಡ ಇನ್ನು, ಮತ್ತು ಉತ್ತಮವಾದಂಥ ಫೀಲ್ಡರ್ ಕೂಡ ಹೌದು. ಜೊತೆಗೆ ಓಪನಿಂಗಲ್ಲಿ ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಕೂಡ ಹೌದು. ಆದರೆ ಅನ್ಸೋಲ್ಡ್ ಆಗಿರೋದು ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ. ಯಾವೊಂದು ತಂಡವೂ ಕೂಡ ಇವರನ್ನು ಬಿಡ್ ಮಾಡಲಿಲ್ಲ ಅಂದರೆ ದೇವದತ್ ಪಡಿಕ್ಕಲ್ ಎಷ್ಟು ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಯಾಕೆ ಅಂತ ಹೇಳಿದರೆ ರಾಜಸ್ಥಾನ ತಂಡದಲ್ಲಿರುವಂಥ ಒಬ್ಬ ಯಶಸ್ವಿ ಜೈಸ್ವಾಲ್ ಇದ್ದಾರಲ್ಲ, ಅವರು ಇವರು ಸೇಮ್ ವಯಸ್ಸು, ಮತ್ತು ಇಬ್ಬರು ಕೂಡ ಟೀಮ್ ಇಂಡಿಯಾಗೆ ಒಟ್ಟಿಗೆ ಬಂದಂಥವರು. ಆದರೆ ಅವರ ಗ್ರಾಫ್ ಮೇಲಕ್ಕೆ ಏರುತ್ತಲೇ ಹೋಗುತ್ತೆ ಯಶಸ್ವಿ ಜೈಸ್ವಾಲ್ ಅವರದ್ದು, ಆದರೆ ಇವರ ಗ್ರಾಫ್ ಕೆಳಗಡೆ ಇಳಿತಾ ಹೋಗುತ್ತೆ. ಅಂದರೆ ಅವರ ಎಬಿಲಿಟಿ ಇವರ ಎಬಿಲಿಟಿ ಸೇಮ್ ಇದೆ ಅಂತಲೇ ಟೀಮ್ ಇಂಡಿಯಾಗೆ ಚೂಸ್ ಮಾಡಲಾಗಿತ್ತು, ಇವರನ್ನು ಆಯ್ಕೆ ಮಾಡಲಾಗಿತ್ತು.